these idiots. She says to me, these idiots, they don't listen to anything anyone says. What's it? माननीय प्रतिपक्ष के नेता, मैं आपसे ಆಗ್ರಹ करता हूं. ಹಲೋ ನಮಸ್ಕಾರ. ಈ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಏನೋ ಬರ್ದಾಕಲ್ಲ, ಆರಂಭದಲ್ಲೇ ಹೇಳ್ತೀನಿ. 3 idiots ಅಂತ ಹೇಳ್ಬಿಟ್ಟು ತಮ್ನೇಲ್ ಮಾಡಿದ್ದೀನಿ. ರಾಹುಲ್ ಗಾಂಧಿ, ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರ ಫೋಟೋ ಹಾಕಿದ್ದೀನಿ. ಇವರು 3 ಜನರನ್ನೇ ಉಲ್ಲೇಖಿಸಿ 3 idiots ಅಂತ ಇವನು ಕರೆತಿದ್ದಾನೆ ಅಂತ ಹೇಳ್ಬಿಟ್ಟು ಟೆನ್ಷನ್ ಆಗಬೇಡಿ. ಇಡಿಯಟ್ಸ್ ಅಂದರೆ ಭಾಳ ಕೆಟ್ಟ ಶಬ್ದ ಏನಲ್ಲ, ಮೂರ್ಖರು ಅಂತ ಅಷ್ಟೇ. ಕೆಟ್ಟ ಕೊಳಕು ಬೈಗಳು ಏನೋ ಅಲ್ಲ. ಅಷ್ಟಕ್ಕೂ ರಾಹುಲ್ ಗಾಂಧಿಯವರು ಮೈನೆ ನಾಮ್ ನಹಿ ಲಿಯಾವ್, ನಾನು ಯಾರ ಹೆಸರನ್ನು ಕೂಡ ಬಳಸದೆ ಹೇಳದೆ ಇಡಿಯಟ್ ಅಂತ ಕರೆದಿದ್ದೀನಿ. ಸಾಂದರ್ಭಿಕವಾಗಿ ಈ ಮಾತು ಯಾರಿಗೆ ಅನ್ವಯವಾಗುತ್ತೋ ಅದನ್ನು ನೀವು ತಗೋಬೋದು, ನೀವೇನು ಅನ್ಕೋತೀರ ಹಾಗೆ. ಸಾಂದರ್ಭಿಕವಾಗಿ ಇಡಿಯಟ್ ಯಾರಿಗೆ ಹೋಗಿ ರೀಚ್ ಆಗ್ತದೆ ಅವರು ಅದನ್ನು ಸ್ವೀಕಾರ ಮಾಡ್ತಾರೋ, ಆಕ್ಷೇಪ ವ್ಯಕ್ತತಾರೋ. ಆ್ಯಕ್ಚುಲಿ ಆಕ್ಷೇಪ ಬಂತು ಸಂಸತ್ತಲ್ಲಿ. ಕುಂಬಳಕಾಯಿ ಕಳ್ಳ ಅಂತ ನಾನು ಹೇಳಿದೆ, ನೀವು ಯಾಕೆ ಹೆಗಲು ಮುಟ್ಕೊಂಡ್ರಿ ಅಂತ ಹೇಳಿಬಿಟ್ಟು ಕಾಂಗ್ರೆಸ್ ಕಡೆಯಿಂದ ವಾಪಸ್ಸು ಚರ್ಚೆ, ವಾದ, ವಿಮರ್ಶೆ. Is known to them. They are arrogant. They are arrogant. They don't listen. They don't respect other people's truth. So I said, what do you call these people? She said, I call them idiots. So I. Why you are worried? What about these idiots? She says to me, these idiots, they don't listen to anything anyone says. What's it? माननीय प्रतिपक्ष के नेता, मैं आपसे आग्रह करता हूं. मैं सोचा कि यार ये मैं सोचा कि ये स्टूडेंट है और फिर ये इडियट भी है, तो मैंने उससे पूछा, एक बात बताओ, ये तीसरी कैटेगरी कहां जाती है? ये तीसरी कैटेगरी कहां जाती है? उसने कहा, कौन सी तीसरी कैटेगरी? मैंने कहा, अंधभक्त. इसको कहां डाला जाए? ಸ್ನೇಹಿತರೆ, ಕಾಕ್ರೋಚ್ ಜನತಾ ಪಾರ್ಟಿ ಮೂಮೆಂಟು, ಜಂತರ್ ಮಂತರ್ ವಿದ್ಯಾರ್ಥಿ ಚಳವಳಿ, ಆ ವಿದ್ಯಾರ್ಥಿಗಳ ಮೇಲೆ ನಡೆದಂಥ ಹಲ್ಲೆ, ಸತತವಾಗಿ ನಾನು 7-8 ವಿಡಿಯೋಗಳನ್ನು ಮಾಡಿದ್ದೀನಿ. 100ಕ್ಕೆ 100 ಆ ವಿದ್ಯಾರ್ಥಿಗಳ ಜೊತೆ ನಿಂತಿದ್ದೀನಿ. ಈ ಚಳವಳಿ ಸಕ್ಸಸ್ ಆಗಿದೆ. ಅವ್ರು ಏನೇನು ಬೇಡಿಕೆಯನ್ನು ಇಟ್ಟಿದ್ದರು ಆ ಬೇಡಿಕೆಗಳೆಲ್ಲ ಈಡೇರಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ನೈತಿಕ ಹೊಣೆ ಹೊತ್ತಂಥ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡೋದಕ್ಕೆ ಮೀನಾಮೇಷ ಎಣಿಸಿದಾಗ ರಾಜೀನಾಮೆ ಕೊಡಿಸಿನೇ ಇವರು ಎದ್ದು ಹೋದರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಾಹುಲ್ ಗಾಂಧಿ ಅವರು ಸಂಸತ್ನಲ್ಲಿ ಆ ವಿದ್ಯಾರ್ಥಿಗಳ ಮೇಲೆ ನಡೆದಂಥ ಹಲ್ಲೆಯನ್ನು ಉಲ್ಲೇಖಿಸಿ ಒಂದಿಷ್ಟು ಮಾತುಗಳನ್ನು ಆಡುತ್ತಾರೆ. ರಾಹುಲ್ ಗಾಂಧಿ ಮಾತು ಸಂಸತ್ನಲ್ಲಿ ಅಕ್ಷರಶಃ ಧೂಳೆಬ್ಬಿಸುತ್ತೆ. ಅಮಿತ್ ಶಾ ಪೊಲೀಸರಿಗೆ ಡೈರೆಕ್ಷನ್ ಕೊಟ್ಟು ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿಸಿದ್ದಾರೆ. Sir, the Home Minister authorized the shooting of our students, sir. He put pellets into the blood of our students. He ordered the students of India to be shot. ವಿದ್ಯಾರ್ಥಿಗಳಿಗೆ ಹೊಡೆಗೆ ಹೇಳಿರೋದೇ ಅಮಿತ್ ಶಾ ಕೂಡ ರಾಜೀನಾಮೆ ಕೊಡಬೇಕು ಅಂತ ಹೇಳ್ಬಿಟ್ಟು ವಾದ ಮಾಡ್ತಾರೆ. ಅದಾದಮೇಲೆ ವಿದ್ಯಾರ್ಥಿಗಳನ್ನು ಉಲ್ಲೇಖಿಸಿ, ಆ ಸಂದರ್ಭವನ್ನು ಉಲ್ಲೇಖಿಸಿ, ಈ ಪ್ರಕರಣ ಉಲ್ಲೇಖಿಸಿ 3 ಮಾತುಗಳನ್ನು ಹೇಳ್ತಾರೆ. ಮೊದಲನೇ ಮಾತು, ವಿದ್ಯಾರ್ಥಿಗಳು ಜೀವನ ಪೂರ್ತಿ ಕಲಿಯೋರು. ಎರಡನೇದು, ಕೆಲವರು ಇಡಿಯಟ್ಗಳಿರ್ತಾರೆ, ಅವರೇ ಮಹಾ ಬುದ್ಧಿವಂತರು, ನಮ್ಮನ್ನು ಬಿಟ್ಟರೆ ಯಾರೂ ಇಲ್ಲ, ತಮಗೆ ತಾವೇ ದೇವರು ಅಂತ ಅಂದ್ಕೊಂಡಿರ್ತಾರೆ. ಇನ್ನು ಮೂರನೇದಾಗಿ ಅಂಧಭಕ್ತರು ಅಂತ ಇರ್ತಾರೆ. ಈ ದೇವರು ಅಂತ ಹೇಳ್ಬಿಟ್ಟು ಭಾವಿಸಿರ್ತಾರಲ್ಲ, ನಂಬಿಸಿರ್ತಾರಲ್ಲ, ಅದನ್ನು ನಂಬಿಕೊಂಡು ಅವರನ್ನು ಹಿಂಬಾಲಿಸೋರು. ವಿದ್ಯಾರ್ಥಿಗಳು ಜೀವನ ಪೂರ್ತಿ ಕಲಿಯೋರು, ದೇಶದ ಭವಿಷ್ಯ. ಕೆಲವರು ತಮ್ಮನ್ನು ತಾವು ದೇವರು ಅಂತ ಅಂದ್ಕೊಂಡವರು. ಮೂರನೇವರು ಅಂಧಭಕ್ತರು, ಅವ್ರನ್ನ ದೇವರು ಅಂತ ನಂಬ್ಕೊಂಡವರು. ಈ ಥರದ ಒಂದು ಮಾತುಗಳನ್ನು ಹೇಳಿದಾಗ ಇಡಿಯಟ್ ಮತ್ತು ಅಂಧಭಕ್ತ್, ಈ 2 ಮಾತುಗಳು ದೊಡ್ಡ ಮಟ್ಟದ ಕೋಲಾಹಲಕ್ಕೆ ಕಾರಣ ಆಗ್ತದೆ. ವಿರೋಧ ಪಕ್ಷಗಳು, ಕಿರಣ್ ರಿಜಿಜು ಸೇರಿದಾಗೆ ಅನೇಕರು ವಾಪಸ್ಸು ರಾಹುಲ್ ಗಾಂಧಿ ಕಾಂಗ್ರೆಸ್ಗೆ ಮರುತ್ತರ ಕೊಡುವ, ಟೀಕಿಸುವ, ವಿಮರ್ಶೆ ಮಾಡುವ ಪ್ರಯತ್ನವನ್ನು ಮಾಡ್ತಾರೆ. ಈಗ ಅಂಧಭಕ್ತ್ ಅನ್ನೋ ವರ್ಡ್ ಬಂದಾಗ ಯಾರಿಗೆ ಹೇಳ್ತಾರೆ ಅನ್ನೋದು ಕ್ಲಾರಿಟಿ ಇದೆ.
ಯಾರು ಈ ದೇಶದಲ್ಲಿ ಅಂಧಭಕ್ತರು? ಕೆಳಗಡೆ ಉರಿತಾ ಇದ್ರು, ಒಳಗಡೆ ಕುದೀತಾ ಇದ್ರು, ಸೀಟಿ ಹೊಡೆಯುವ ಅಂಧಭಕ್ತ. ಈ ದೇಶದಲ್ಲಿ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗ್ತಾ ಇದೆ ಅಂದಾಗಲೂ ಕೂಡ ಅಂಧಭಕ್ತನಾದ ವಿದ್ಯಾರ್ಥಿಗಳು ಸೇರಿ ಈ ಚಳುವಳಿಯನ್ನೇ ಫಂಡಿಂಗು ಏನೇನೋ ಕತೆಗಳನ್ನು ಹೇಳಿ ಇಡೀ ಚಳುವಳಿಯನ್ನು ತಮ್ಮ ದೇವರಿಗೋಸ್ಕರ ತಾವು ವ್ಯಕ್ತಿ ಪೂಜೆ ಅಂತ ಮಾಡ್ತಾರಲ್ಲ ಅವರಿಗೋಸ್ಕರ ಅವ್ರು ಏನು ಕೊಟ್ಟರು ಕೂಡ ಅವರು ಉಚ್ಚೆ ಕೊಟ್ಬಿಟ್ಟು ಇದು ನೀರು ಅಂತ ಕುಡೀರಿ ಅಂದರೆ ಆಹಾ ಅದ್ಭುತ ಅಮೃತ ಅಂತ ಸೇವಿಸುವಂಥ ಮಾನಸಿಕತೆಯನ್ನು ಅಂಧಭಕ್ತರು ಅಂತ ಕರೀತಾರೆ. ದೇಶ ಮೊದಲು ವ್ಯಕ್ತಿ ಆಮೇಲೆ, ದೇಶದ ಸಮಸ್ಯೆಗಳು ಅಂತ ಬಂದಾಗ ಪಕ್ಷ ಸಿದ್ಧಾಂತ ವ್ಯಕ್ತಿಗಳನ್ನು ಬಿಟ್ಟು ಆಲೋಚನೆ ಮಾಡಬೇಕು ಅಂತ ನಾವು ಮಾತಾಡ್ತೀವಿ. ಆದರೆ ಆ ಥರದ ಆಲೋಚನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಸಿದ್ಧಾಂತ, ನಮ್ಮ ಪಕ್ಷ, ನಮ್ಮ ಪಕ್ಷದ ಮುಖ್ಯಸ್ಥರು, ನಮ್ಮ ಪಕ್ಷದ ನಾಯಕರು ಅವ್ರು ಏನೇ ಮಾಡಿದ್ರೂ ಕೂಡ ಅವ್ರು ನಮ್ಮ ಡ್ಯಾಡಿ, ಅದೇ ಸೂಪರು. ನೀವೆಲ್ಲ ಮಾಡ್ತಿರೋದೆಲ್ಲ ತಂತ್ರ, ಷಡ್ಯಂತ್ರ, ಫಂಡಿಂಗು, ಪಾಕಿಸ್ತಾನ, ಚೀನಾ ಅಂಥೇಳಿ ಕೆಳಗಡೆ ಬೆಂಕಿ ಬಿದ್ದರೂ ಕೂಡ, ಉರಿತಾ ಇದ್ದರೂ ಕೂಡ, ಸುಟ್ಟು ಕರಕಲಾಗ್ತಿದ್ರು ಕೂಡ ನಗುವಂಥ ಪ್ರಯತ್ನ ಮಾಡೋನು ಅಂಧಭಕ್ತ. ಇವತ್ತಿನ ಪ್ರಭುತ್ವವನ್ನು ಅಕ್ಷರಶಃ ಟೀಕಿಸದೆ ಅದೇನೇ ಆದರೂ ಕೂಡ ಒಪ್ಪುವ, ಆರಾಧಿಸುವಂಥ ಮಾನಸಿಕತೆಯನ್ನು ಅಂಧಭಕ್ತ ಅಂತ ಕರಿತೀವಿ. ಹಾಗಾಗಿ ರಾಹುಲ್ ಗಾಂಧಿ ಸಂಸತ್ನಲ್ಲಿ ಹೇಳಿದಂಥ ಅಂಧಭಕ್ತರು ಯಾರು, ಯಾರಿಗೆ ಹೇಳಿದ್ರು, ಅದನ್ನು ಯಾಕೆ BJP ಅವ್ರು ತಗೊಂಡ್ರು ಅದರ ಬಗ್ಗೆ ನಿಮಗೂ ಕ್ಲಾರಿಟಿ ಸಿಕ್ಕಿರ್ತದೆ. ಇಡಿಯಟ್ ಯಾರು? ತಮ್ಮನ್ನು ತಾವು ದೇವರಂತ ನಂಬ್ಕೊಂಡ್ರು, ಯಾವುದಕ್ಕೂ ಕೇರೆ ಮಾಡಲ್ಲ. ನಾವು ಹೇಳಿದ್ದೇ ವೇದ್ಯ, ನಾವು ಹೇಳಿದ್ದೇ ವೇದವಾಕ್ಯ, ನಾವೇ ಅಲ್ಟಿಮೇಟ್, ನಾವು ತಂದಿದ್ದೇ ರೂಲ್ಸು, ನಾವು ಆಡಿದ್ದೇ ಮಾತು. ಈ ಮಾನಸಿಕತೆ ಫ್ಯಾಸಿಸಮ್ನ ಒಂದು ಭಾಗ. ಹಾಗಾಗಿ ಇದನ್ನು ಯಾರು ಮಾಡ್ತಾ ಇದ್ದೀರಾ ಅವರು ಇಡಿಯಟ್ ಅಂತ ಕರೆದ್ರು. ನೀವು ಮಾಡ್ತಾ ಇದ್ದರೆ ನೀವೇ ಇಡಿಯಟ್, ಮಾಡ್ತಾ ಇಲ್ಲ ಅಂದರೆ ನೀವು ಇಡಿಯಟ್ ಅಲ್ಲ. ಮಾಡ್ತಾ ಇದ್ದಾರಾ ಇಲ್ವಾ? ಕ್ಲಾರಿಟಿ ಆ ರಾಹುಲ್ ಗಾಂಧಿಯವರ ಮಾತನ್ನು ಕೇಳಿಸ್ಕೊಂಡ್ರೆ ಅರ್ಥ ಆಗ್ತದೆ. ಹಾಗಾಗಿ 3 ವಿಚಾರ ಮತ್ತು ಇಡಿಯಟ್ ಸಮಾಚಾರ ಇವತ್ತಿನ ವಿಡಿಯೋದ ಉದ್ದೇಶ. ಅರ್ಥ ಮಾಡ್ಕೋಬೇಕು. ದೇಶದಲ್ಲಿ ಕೆಲವು ವಿಚಾರಗಳ ಬಗ್ಗೆ ಒಂದಿಷ್ಟು ಚರ್ಚೆಗಳಾದಾಗ ನಾವು ಅದನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಪ್ರಾಂಜಲವಾದಂಥ ಮನಸ್ಸಿನಿಂದ ಸ್ವೀಕಾರ ಮಾಡಿ ವಿಮರ್ಶೆ ಮಾಡುವಂಥ ಗುಣವನ್ನು ಹೊಂದಿರಬೇಕು. ಇವತ್ತು ಈ ಸರ್ಕಾರ ಇರ್ತದೆ, ನಾಳೆ ಇನ್ನೊಂದು ಸರ್ಕಾರ ಬರ್ತದೆ. ಯಾವುದೇ ಸರ್ಕಾರ ಬರಲಿ, ಏನಾದರೂ ಸಮಸ್ಯೆ ಆದಾಗ ಆ ಸಮಸ್ಯೆಗೆ ಪರಿಹಾರ ಆಗುವ ಬದಲು ಆ ಸಮಸ್ಯೆಯನ್ನು ಪ್ರಶ್ನಿಸಿದವರನ್ನೇ ಹತ್ತಿಕ್ಕುವಂಥ ಪ್ರಯತ್ನ ಮಾಡಿದಾಗ ಅದನ್ನು ಒಪ್ಪುವಂಥ ಕೆಲಸ ಮಾಡಬಾರ್ದು. ಈಗ ಜಂತರ್ ಮಂತರ್ನಲ್ಲಿ ಪ್ರೊಟೆಸ್ಟ್ ಮಾಡಿದ ಸಾವಿರಾರು ಲಕ್ಷಾಂತರ ಮಕ್ಕಳಿಗೆ ತನ್ನ ಕೈಲಾದಷ್ಟು, 1000 ಜನಕ್ಕೆ ಇರ್ಬೋದು, 100 ಜನಕ್ಕೆ ಇರ್ಬೋದು, ಕೈಲಾದಷ್ಟು ಫುಡ್ಗಳನ್ನು ಕೊಡ್ತಾ ಇದ್ದಂಥ ಒಬ್ಬ ಜುನೈದ್ ಅಂತ ಒಬ್ಬ ಯುವಕ ಸಮೋಸ ಕೊಡ್ತಾ ಇದ್ದ, ರೈಸ್ ಬಾತ್ ಕೊಡ್ತಿದ್ದ, ಚಿತ್ರಾನ್ನ ಕೊಡ್ತಿದ್ದ, ಬಿರಿಯಾನಿ ಇತ್ತೋ ಗೊತ್ತಿಲ್ಲ, ಕೊಡ್ತಿದ್ದ, ಜ್ಯೂಸ್ ಕೊಡ್ತಾ ಇದ್ದ ಮಕ್ಕಳಿಗೆ. ಜಂತರ್ ಮಂತರ್ ಹೋರಾಟ ಆಯಿತು. ಅದೇನೇ ಹೋರಾಟಗಳಾದರೂ ಕೂಡ ಐ ಡೋಂಟ್ ಕೇರ್ ಅಂತಿದ್ದವ್ರನ್ನ ಬಗ್ಗು ಬಡಿಯುವಷ್ಟರ ಮಟ್ಟಿಗೆ ಇವರ ಚಳುವಳಿ ತೀವ್ರ ಸ್ವರೂಪವನ್ನು ಪಡ್ಕೊಂಡಿದ್ದೆ. ಜಂತರ್ ಮಂತರಿಂದ ಇಡೀ ದೇಶದ ಮೂಲೆ ಮೂಲೆಗೂ ಹರಡ್ತಾ ಇದ್ದ ಹಾಗೆ ವಿದ್ಯಾರ್ಥಿ ಚಳವಳಿ ಅಕ್ಕಪಕ್ಕದ ರಾಷ್ಟ್ರ ಸೇರಿದ ಹಾಗೆ ಈ ಪ್ರಪಂಚದಲ್ಲಿ ಯಾವ್ಯಾವ ರಾಷ್ಟ್ರವನ್ನು ಮಕಾಡೆ ಮಲಗಿಸಿದೆ ಅನ್ನುವಂಥ ವಿಚಾರಗಳು ಮತ್ತು ಇತಿಹಾಸಗಳು ಅರ್ಥ ಆಗಿದ್ದೆ. ನೀವೇನು ಹೇಳ್ತೀರ ಅದಕ್ಕೆಲ್ಲ ಓಕೆ ಅಂತ ಮಾಡಿದ್ರು. ಅದಾದ ಮೇಲೆ ರಿವೆಂಜಿಗೆ ಬಿದ್ದರು. ಒಂದಿಷ್ಟು ವಿದ್ಯಾರ್ಥಿಗಳನ್ನು ಟಾರ್ಗೆಟ್ ಮಾಡಿದ್ರು. ಎಲ್ಲರನ್ನಲ್ಲ, ಮತ್ತೆ ಚಳವಳಿ ಆಗುತ್ತೆ ಅಂತ ಗೊತ್ತಿತ್ತು. ಒಂದಿಷ್ಟು ಕ್ರಿಮಿನಲ್ಗಳನ್ನು ಆ ಗುಂಪಿನಲ್ಲಿ ಪತ್ತೆ ಹಚ್ಚಿದ್ರು. ಆ ಕ್ರಿಮಿನಲ್ಗಳನ್ನು ಆ ಗುಂಪೊಳಗಡೆ ಬಿಟ್ಟಿದ್ದು ಯಾರು? ಸುಮಾರು 2853 ಕ್ರಿಮಿನಲ್ಗಳು. ಕೊಲೆ ಕೇಸು, ದರೋಡೆ ಕೇಸು, ರೇಪ್ ಕೇಸು, ಬೇರೆ ಬೇರೆ ಕೇಸ್ಗಳಲ್ಲೆಲ್ಲ ಇದ್ದಂಥವ್ರು ಆ ಗುಂಪೊಳಗಡೆ ಬಂದಿದ್ದರು. ಅಂಥವ್ರು ಒಂದಿಷ್ಟು ಜನರನ್ನ ಪೊಲೀಸರು, ಅಂದರೆ ಒಂದಿಷ್ಟು ಜನ ಅಲ್ಲ, ಸುಮಾರು 2500ಕ್ಕಿಂತ ಅಧಿಕ ಪತ್ತೆ ಹಚ್ಚಿದ್ದಾರೆ. ಅವರು ವಿದ್ಯಾರ್ಥಿ ಚಳುವಳಿಯ ಭಾಗವಾಗಿ ಇದನ್ನೆಲ್ಲ ಮಾಡಿದ್ರು. ಈ ಚಳುವಳಿಯೇ ದೊಡ್ಡ ಮಾಫಿಯಾ, ದೊಡ್ಡ ಸಂಘರ್ಷ, ಪೊಲೀಸ್ ಹೊಡೆದಿದ್ದು, ಗಾಡಿ ಬೀಳಿಸಿದ್ದು. ಹಾಗಾಗಿ ಒಂದಿಷ್ಟು ಜನ ಹಿಡ್ಕೊಂಡು ಈ ಚಳುವಳಿ ಮೇಲೆ ಒಂದಿಷ್ಟು ಗೂಬೆ ಕೂರಿಸುವ ಪ್ರಯತ್ನದ ಭಾಗ ಅಂತ ಒಂದಿಷ್ಟು ಜನ ಚರ್ಚೆ ಮಾಡಿದ್ರು. ನಾವಲ್ಲಿ ಹೇಳಿದ್ವಿ, ಒಂದೊಳ್ಳೆ ಚಳುವಳಿಯನ್ನು ಹತ್ತಿಕ್ಕೋದಕ್ಕೋಸ್ಕರ ಈ 2853 ಗೂಂಡಗಳನ್ನು ಯಾರು ಕಳಿಸಿದ್ದು, ಈ ಕ್ರಿಮಿನಲ್ಗಳನ್ನು ಯಾರು ಕಳಿಸಿದ್ದು, ಅದು ತನಿಖೆ ಆಗಬೇಕು ಅಂತ ನಾವು ಒತ್ತಾಯ ಮಾಡಿದ್ವಿ. ಈಗ ಚಳುವಳಿ ಮುಗೀತು, ಬೇಡಿಕೆಯನ್ನು ಇಟ್ಟಿದ್ರು, ಅದನ್ನು ಈಡೇರಿಸ್ತೀವಿ ಅಂತ ಮೋದಿ ಸರ್ಕಾರ ಹೇಳ್ತು. ಇವರು ಎದ್ದು ಹೋದರು. ಪೊಲೀಸರು ಏನು ಮಾಡಿದ್ರು? ಜುನೈದ್ ಮನೆಗೆ ಹೋದರು. ಯಾರ ಜುನೈದು? ಇವರಿಗೆ ಊಟ ತಿಂಡಿಯನ್ನು ಸಪ್ಲೈ ಮಾಡಿತ್ತು. ಈ ದೇಶದಲ್ಲಿ ಊಟ ತಿಂಡಿ ಕೊಡೋದು ಕೂಡ ತಪ್ಪ.
ಇಲ್ಲ ಇಲ್ಲ ಇಲ್ಲ, ಜುನೈದು ಊಟ ತಿಂಡಿ ಸಮೋಸ ಕೊಟ್ಟಿದ್ರ ಬಗ್ಗೆ ನಮ್ಮ ಆಕ್ಷೇಪ ಅಲ್ಲ. ಡೈಲಿ ಸಾವಿರಾರು ಜನಕ್ಕೆ ಎಲ್ಲಿಂದ ಕೊಟ್ಟ, ಅವನ ಆರ್ಥಿಕ ಹಿನ್ನೆಲೆ ಏನು, ಅವನು ಬಡವನೋ ಶ್ರೀಮಂತನೋ ಅದನ್ನು ಕಂಡುಹಿಡಬೇಕಾಗಿತ್ತು. ಕಂಡುಹಿಡಿಯೋದಕ್ಕೋಸ್ಕರ ಅರೆಸ್ಟ್ ಮಾಡಿ ಕಣ್ಣಿಗೆ ಬಟ್ಟೆ ಕಟ್ಟಿ ಅಲ್ಲೆಲ್ಲ ಉತ್ತರಾಖಂಡದಲ್ಲಿ ಬಿಟ್ಟು ಬರುವಂಥ ಪರಿಸ್ಥಿತಿ ಯಾಕಿತ್ತು? ಪುಣ್ಯ ಅವನು ಕೊಂದಿಲ್ವಲ್ಲ ನೀವು? ಪ್ರಶ್ನೆಗಳು 108. ನಮಗೆ ಬಂದರೆ ಮಾಹಿತಿ ಪ್ರಕಾರ ಸಾವಿರಾರು ಜನ, ತುಂಬ ಜನ ಆ ಹೋರಾಟದಲ್ಲಿ, ಆ ಚಳವಳಿಯಲ್ಲಿ ಮುಖ ತೋರ್ಸೋಕ್ಕೆ ಇಷ್ಟ ಇಲ್ದಿರೋಲ್ಲ. ಯಾರೊಬ್ಬ ಹೋಗ್ಬಿಟ್ಟು 4 ಬಾಕ್ಸ್ ಇಟ್ಕೊಂಡು ದಾನ ಧರ್ಮನೋ ಏನೋ ಪಾಪ ವಿದ್ಯಾರ್ಥಿಗಳಿಗೆ ಏನೋ ಕೊಡ್ತಾ ಇದ್ದ. ಮಕ್ಕಳಲ್ವ, ನಮ್ಮ ಮಕ್ಕಳಲ್ವ? ನಾವು ಸ್ವಲ್ಪ ಅವನನ್ನೇ ಹಿಡ್ಕೊಂಡು, ಈಗ ನನಗೆ ಮುಂದುವರಕ್ಕೆ ಇಷ್ಟ ಇಲ್ಲಪ್ಪ, ಅವನ ಮೂಲಕ ಪೂರೈಸುವಂಥ ಪ್ರಯತ್ನ ಮಾಡೋದು. ಹಾಗೆ ಮಾಡಿದ್ರು, ಹಾಗೆ ತನ್ನಲ್ಲಿದ್ದ ಇನ್ಕಮ್ ಸೋರ್ಸು, ಅಸೆಟ್ಟು, ಅದ್ರ ಜೊತೆಗೆ ಒಂದಿಷ್ಟು ಜನರ ಬೆಂಬಲ ಪಡ್ಕೊಂಡು ಅದನ್ನು ಮಾಡಿದ್ದೀನಿ ಅಂತ ಸುನೇದ್ ಹೇಳೋದು. ಅವನ ಅಪ್ಪ ಅಮ್ಮನೇ ತಗೊಂಡಿದ್ರು ಪೊಲೀಸರು. ಫಂಡಿಂಗು ಗಿಂಡಿಂಗು ವಿದೇಶಾಂಗ ಇಲಾಖೆನೇ ಸ್ಪಷ್ಟಪಡಿಸ್ತು, ಯಾವುದೇ ವಿದೇಶದ ಫಂಡ್ಗಳಿಲ್ಲ ಈ ಹೋರಾಟದಲ್ಲಿ ಅಂತ. ಯಾವುದೇ ವಿದೇಶದ ಫಂಡೇ ಇಲ್ಲ ಅಂತ ಹೇಳ್ಬಿಟ್ಟು ನಿಮ್ಮದೇ ಸರ್ಕಾರ ಹೇಳಿದ ಮೇಲೆ ಜುನೈದ್ ಮನೆಯಲ್ಲಿ ಯಾವ ಫಂಡನ್ನು ಹುಡ್ಕೋಕ್ಕೆ ಹೋದ್ರಿ ನೀವು? ಜುನೈದ್ ಥರನೇ ನೂರಾರು ಜನ ಅಲ್ಲಿ ವಿದ್ಯಾರ್ಥಿಗಳಿಗೆ ಆಹಾರ ಪೊಟ್ಟಣಗಳನ್ನು ವಿತರಿಸಿದ್ರು. ಅವ್ರ ಹೆಸರುಗಳು ಬೇರೆ ಇತ್ತು, ಮಹೇಶನೋ ಲೋಹಿತನೋ ಬೇರೆ ಬೇರೆ ಹೆಸರುಗಳಿತ್ತು. ಹಾಗಾಗಿ ಅವ್ರ ಮನೆ ಪೊಲೀಸರು ಹೋಗಿಲ್ಲ. ಈ ದೇಶದಲ್ಲಿ ಯಾವುದೇ ಚಳವಳಿಯಲ್ಲಿ ಒಬ್ಬ ಜುನೈದ್ ಕಾಣಿಸ್ಕೊಂಡ್ರೂ ಕಷ್ಟ, ಒಬ್ಬ ಉಮರ್ ಕಾಣಿಸ್ಕೊಂಡ್ರೂ ಕಷ್ಟ, ಒಬ್ಬ ಜುನೈದ್ ಆಹಾರ ಪೊಟ್ಟಣವನ್ನು ವಿತರಿಸಿದ್ರು ಕಷ್ಟ, ಮಜ್ಜಿಗೆಯನ್ನು ಕೊಟ್ಟರು ಕಷ್ಟ, ಸಮೋಸ ಹಂಚಿದ್ರು ಕಷ್ಟ. ದೇಶ ಇಡಿಯಟ್ಸ್. ಯಾರು ಇಡಿಯಟ್ಸ್? ಥಿಂಕ್ ಮಾಡಿ. ಸಾಮರಸ್ಯದ ಬೀಜ ಬಿತ್ತನೆ ಆಗ್ಬೋದಾ? ಜೆನ್ಸಿಗಳು ಆ ಹೋಪನ್ನು ಕೊಟ್ಟರು. ಅದರೊಳಗಡೆ ಒಬ್ಬ ಜುನೈದನ್ನು ಹೆಕ್ಕಿ ಸ್ಟೇಷನ್ನಲ್ಲಿ ಇಟ್ಟರು. ಗುಡ್, ಒಳ್ಳೆಯದಾಗಲಿ, ನಮಸ್ಕಾರ.